ಬಿಡಿಎ ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವ್ರು ಮನೆಯನ್ನ ಕಟ್ಕೊಳ್ಬೇಕು. ಮನೆಯನ್ನ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್ ಇಲ್ಲಾಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಸಾಲ ಎಲ್ಲ ಬ್ಯಾಂಕ್ ಎಲ್ಲ ಕೊಡ್ತದೆ, ಮನೆಗಳಿಗೆ ಕಡಿಮೆ ದರದಲ್ಲಿ ಕೊಡ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಯಾರು ಬೇಕಾದ್ರೆ ಹೊಡೆದಾಕೊಂಡು ದೊಡ್ಡ ಮನೆ ಕಟ್ಕೊಳ್ಳುತ್ತೆ. ಆದ್ರೆ ಮನೆಯೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ. ನಿಮ್ಮ ಆಸ್ತಿ ನೀವು ರಕ್ಷಣೆ ಮಾಡಬೇಕು, ರಾಜ್ಯದ ಆಸ್ತಿ ನಾವು ಕಾಪಾಡಬೇಕು. ಬೆಂಗಳೂರಿನಲ್ಲಿ ಸೈಟ್ ತಗೊಂಡು ವರ್ಷಗಳೇ ಆದರೂ ಇನ್ನೂ ಮನೆ ಕಟ್ಟಿಲ್ವಾ? ಹಾಗಾದರೆ ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ CM DK ಶಿವಕುಮಾರ್ ಅವರು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರ ಪ್ರಕಾರ BDA ಮತ್ತು ಕಾರ್ಪೊರೇಷನ್ ಲಿಮಿಟ್ಸಲ್ಲಿರುವಂತಹ ಸೈಟ್ ಓನರ್ಸ್ 5 ವರ್ಷದ ಒಳಗಡೆ ಮನೆ ಕಟ್ಟಲಿಲ್ಲ ಅಂತ ಅಂದರೆ ಹೆವಿ ಫೈನ್ಸ್ ಅಥವಾ ಗೌರ್ಮೆಂಟ್ ಆ ಸೈಟ್ಗಳನ್ನು ರಿಟರ್ನ್ ತಗೊಳ್ಬೋದು ಅನ್ನೋ ಸ್ಟೇಟ್ಮೆಂಟ್ ಈಗ ದೊಡ್ಡ ಡಿಸ್ಕಷನಲ್ಲಿದೆ. ಆದರೆ ಇದು ಹೊಸ ರೂಲ್ಸಾ ಅಥವಾ ಎಕ್ಸಿಸ್ಟೆನ್ಸಲ್ಲಿ ಇರೋವಂಥ ರೂಲ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ ಹೊರಟಿದ್ದಾರಾ? ಈ ವಿಡಿಯೋದಲ್ಲಿ ಫ್ಯಾಕ್ಟ್ ಏನು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನಾನು ಈಗಾಗಲೇ BDA ಅಲಾಟ್ಮೆಂಟ್ ಆಫ್ ಸೈಟ್ ರೂಲ್ಸ್ 1976 ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ರೂಲ್ಸ್ ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆದ ನಂತರ ಆ ವಿಡಿಯೋನೂ ಕೂಡ ತಪ್ಪದೇ ನೋಡಿ. BDA ಅಲಾಟ್ಮೆಂಟ್ ಆಫ್ ಸೈಟ್ ರೂಲ್ಸ್ 1976 ಅಡಿಯಲ್ಲಿ ರೂಲ್ 13 ಸಬ್ ಕ್ಲಾಸ್ 7ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಸೈಟ್ ಸಿಕ್ಕದಿಂದ 5 ವರ್ಷದ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಲೇಬೇಕು. ಒಂದು ವೇಳೆ ಕನ್ಸ್ಟ್ರಕ್ಷನ್ ಮಾಡಲಿಲ್ಲ ಅಂತ ಅಂದರೆ ಗೌರ್ಮೆಂಟ್ ಫೈನ್ ಹಾಕ್ಬೋದು ಅಥವಾ ನಿಮ್ಮ ಸೈಟಿನ ಅಲಾಟ್ಮೆಂಟ್ ಕೂಡ ಕ್ಯಾನ್ಸಲ್ ಮಾಡ್ಬೋದು ಅಂತ ರೂಲ್ ಇದೆ. ಈಗ CM DK ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ ನಂತರ ಈ ರೂಲ್ಸನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ. ಆದರೆ ಒಂದು ಮುಖ್ಯ ವಿಷಯ, ಈ ಅನೌನ್ಸ್ಮೆಂಟ್ ಆಗಿದೆ ಅಂದ ತಕ್ಷಣ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗಲ್ಲ. ಅಫಿಷಿಯಲ್ ಗೌರ್ಮೆಂಟ್ ಆರ್ಡರ್ ಅಥವಾ ನೋಟಿಫಿಕೇಶನ್ ಬಂದ ನಂತರ ಇಂಪ್ಲಿಮೆಂಟೇಷನ್ ರೂಲ್ಸ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ರೂಮರ್ಸ್ಗಳನ್ನು ನಂಬದೆ ಅಫಿಷಿಯಲ್ ಅಪ್ಡೇಟ್ಸ್ಗಳನ್ನು ಬಿಲೀವ್ ಮಾಡಿ. ನಿಮಗೆ ಈ BDA ಅಲಾಟ್ಮೆಂಟ್ ಆಫ್ ಸೈಟ್ ರೂಲ್ಸ್ ಬುಕ್ ಸಾಫ್ಟ್ ಕಾಪಿ ಬೇಕು ಅಂತ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ರೂಲ್ ಬುಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನಾವು ನಿಮಗೆ ಕಳಿಸ್ಕೊಡ್ತೀರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದರೆ ನಮ್ಮ ಎಫರ್ಟಿಗೆ ಒಂದು ಲೈಕ್ ಮಾಡಿ. ಹಾಗೆ ಬೆಂಗಳೂರಿನಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿನಲ್ಲಿ ಯಾರಾದರೂ ವೇಕೆಂಟ್ ಸೈಟ್ ಇಟ್ಕೊಂಡಿದ್ದಾರೆ ಅಂತಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ವ್ಯಾಲಿಡ್ ಇನ್ಫಾರ್ಮೇಷನ್ ಮತ್ತು ಲೀಗಲ್ ಇನ್ಫಾರ್ಮೇಷನ್ಸ್ಗಳಿಗಾಗಿ ಇನ್ಸ್ಟಾಭೂಮಿ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.